ನಮಸ್ಕಾರ ವೀಕ್ಷಕರೇ. ಶ್ರೀ ಕ್ಷೇತ್ರ ಶನೇಶ್ವರ ಸ್ವಾಮಿ ದೇವಸ್ಥಾನ ಹೆಬ್ಬಾಳ ರಿಂಗ್ ರೋಡ್ ಹತ್ರನೇ ಇದೆ. ಫ್ಲೈಓವರ್ ಕೆಳಗಡೆ ಇದೆ, ತುಂಬ ದೂರ ಏನಾಗಲ್ಲ. ಇದು ದರ್ಪಣ ಗಣಪತಿ. ಕನ್ನಡಿಯಲ್ಲಿ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ದೇವಸ್ಥಾನದಲ್ಲಿ ವಿಶಾಲವಾದ ಜಾಗ ಇದೆ. ತುಂಬ ಹಳೆಯ ದೇವಸ್ಥಾನ ಇದು. ಇಲ್ಲಿ ಶನಿದೇವರ ದೇವಸ್ಥಾನ ಇದೆ, ಮತ್ತು ಚೋಳರ ಕಾಲದ್ದು ಶಿವನ ದೇವಸ್ಥಾನವೂ ಇದೆ. ಅಂದರೆ ನಾನು ದೇವಸ್ಥಾನಕ್ಕೆ ಹೋದಾಗ ಶಿವನ ದೇವಸ್ಥಾನ ಇನ್ನೂ ಅಂದರೆ ಕ್ಲೋಸ್ ಆಗೋಗಿತ್ತು. ಟೈಮ್ ಆಯಿತು. ಅಂದರೆ ಬೆಳಗ್ಗೆ ಹೊತ್ತು ಭಾನುವಾರ ಶನಿದೇವ್ರ ದೇವಸ್ಥಾನ ನಾನು ಶನಿವಾರ ಹೋಗಿದ್ದೆ. ಸೋಮವಾರ ಹೋದರೆ ಅದು ಅಷ್ಟೊಂದು ರಶ್ ಇರಲ್ಲ. ಸೋಮವಾರ ಒಂದು 11 ಗಂಟೆವರೆಗೂ ತೆಗೆದಿರ್ತಾರೆ. ಹಂಗಾಗಿ ನನಗೆ ಶಿವನ ದರ್ಶನ ಆಗಲೇ ಇಲ್ಲ. ಶನಿದೇವರು ಇಲ್ಲಿ ತುಂಬ ಹಳೆಯ ದೇವಸ್ಥಾನ ಇದು. ತುಂಬ ಅದ್ಭುತವಾದ್ದು ಪವರ್ಫುಲ್ ದೇವಸ್ಥಾನ ಇದು. ಎಲ್ಲರೂ ಒಂದು ಸಾರಿ ದರ್ಶನ ಮಾಡ್ಕೋಬೇಕು. ಮೆಜೆಸ್ಟಿಕ್ಕಿಂದ 1 ಅವರ್ ಆಗುತ್ತೆ ಹೆಬ್ಬಾಳಕ್ಕೆ. ಯಲಹಂಕ ಕಡೆಯಿಂದ ಬಂದರೆ ಒಂದು ಅರ್ಧ ಗಂಟೆ 20 ನಿಮಿಷದಲ್ಲಿ ನಾವು ಇಲ್ಲಿಗೆ ತಲುಪ್ಬೋದು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾರೆ, ಶಿವ ಇದ್ದಾರೆ, ಮಹಾಲಕ್ಷ್ಮಿ ಅಮ್ಮನವರು ಇದ್ದಾರೆ, ಸಾಯಿಬಾಬಾ, ಗಣಪತಿನ ಕುಣಿಸಿದ್ರು ಅಲ್ಲಿ. ಇದು ಶನಿಸಿಂಗ್ನಾಪುರದಲ್ಲಿರೋ ಶನಿದೇವ್ರ ಥರ ಇದು. ಇಲ್ಲಿ ಶನಿದೇವ್ರ ಮೂರ್ತಿಗೆ ತೈಲ ಅಭಿಷೇಕ ಮಾಡ್ತಾರೆ. ಅಂದರೆ ಹೊರಗಡೆ ಮಾರ್ತಿರ್ತಾರೆ, ಎಣ್ಣೆ ತಂದು ನಾವು ಅಭಿಷೇಕ ಮಾಡ್ಕೋಬೋದು. ಇದು ಒಂಥರ ಅದ್ಭುತವಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಶನಿವಾರ ತುಂಬ ಜನ ಸಂದಣಿ ಜಾಸ್ತಿ ಇರುತ್ತೆ. ಅನ್ನ ಪ್ರಸಾದ ಕೂಡ ಇರುತ್ತೆ ಶನಿವಾರ. ಅನ್ನ, ಸಾರು, ಮಜ್ಜಿಗೆ ಎಲ್ಲ ಬಡಿಸ್ತಾರೆ. ಇದು ನಾಗರಕಟ್ಟೆ. ಇದು ಅಲ್ಲಿ ಒಂದು ಹಸು ಇತ್ತು ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಬಾಳೆಹಣ್ಣು ಕೊಡ್ಸೋಣ ಅಂದ್ಕೊಂಡ್ರೆ ಬಾಳೆಹಣ್ಣು ಸಿಗಲಿಲ್ಲ. ಮತ್ತು ಬೇರೆ ಯಾರೋ ಕೊಟ್ಟರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಒಂದು ಸಾರಿ ದರ್ಶನ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.